ವರ್ತೂರಿನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸಿಂಹ ಸೈನ್ಯ ಸಂಘಟನೆಯ ಬೆಂಗಳೂರು ನಗರ ಜಿಲ್ಲಾಧ್ಯಕ್ಷರಾದಂಥ ಸುಬ್ರಹ್ಮಣ್ಯ ಗೌಡರ ಮೇಲೆ ಯಾವನೋ ಒಬ್ಬ ಸರ್ಕಾರಿ ಜಾಗವನ್ನು ಆಕ್ರಮಿಸಿಕೊಂಡಿರುವಂತಹ ಒಬ್ಬ ನಾಲಾಯಕ್ ಅಂತ ಹೇಳೋದು ತಪ್ಪಾಗಲ್ಲ. ಸಿ ಮುನ್ರಾಜು ಅಂತೇಳಿ ಹಲ್ಲೆ ಮಾಡಿದ್ದಾನೆ. ಇದು ಈ ಕಾನೂನಿನ ವ್ಯವಸ್ಥೆಯಲ್ಲಿ ಸರಿನಾ? ಒಬ್ಬ ಕನ್ನಡ ಪರ ಹೋರಾಟಗಾರ ನ್ಯಾಯ ಕೇಳೋದು ತಪ್ಪ? ಸರ್ಕಾರಿ ಜಾಗವನ್ನು ಉಳಿಸ್ಲಿಕ್ಕೆ ಇಲ್ಲಿ ಸುಮಾರು ಬಡವರಿದ್ದಾರೆ, ಸೂರಿಲ್ದೇರೋರಿದ್ದಾರೆ, ಅಂಥವ್ರಿಗೆ ಒಂದು ಜಾಗ ಉಳಿಸ್ಕೊಡ್ಬೇಕು ಅಂಥೇಳಿ ಸುಮಾರು 6 ಕುಂಟೆ ಜಾಗದಲ್ಲಿ ಆಕ್ರಮಿಸ್ಕೊಂಡು ಭೂ ಕಬಳಿಕೆ ಮಾಡಿ ಐಷಾರಾಮಿಜಿನ ಯಾವುದೇ MLAಗೂ MP ಗೂ ಕಡಿಮೆ ಇಲ್ಲದೇ ಇರೋಂತಹ ಒಂದು ಮನೆಯನ್ನು ನಿರ್ಮಾಣ ಮಾಡುವಂತಹ ಸರ್ಕಾರಿ ಅಧಿಕಾರಿ ಅರೆ ಸರ್ಕಾರಿ ಉದ್ಯೋಗ ಮಾಡ್ತಾ ಇರುವಂತಹ ಸಿ ಮುನ್ರಾಜು ಇವತ್ತು ಒಬ್ಬ ಕನ್ನಡಿಗನನ್ನು ಹಲ್ಲೆ ಮಾಡುವಂಥದ್ದು, ಕೊಲೆ ಪ್ರಯತ್ನ ಮಾಡಿರುವಂಥದ್ದನ್ನು ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಕಾನೂನು ಇದೆಯಾ, ಕಾನೂನು ಸತ್ತೋಗಿದೆಯಾ ಅಂತ ನಾವು ಪ್ರಶ್ನೆ ಮಾಡಬೇಕಾಗತ್ತೆ. ಮಾನ್ಯ ಗೃಹ ಮಂತ್ರಿಗಳೇ, ನಿಮ್ಮ ಪೊಲೀಸ್ ಇಲಾಖೆಯಲ್ಲಿ ತುಂಬ ಗೌರವವನ್ನು ಕೊಡುವಂಥವ್ರು ನಾವು. ನಿಮ್ಮ ರಕ್ಷಣೆಗೂ ಸಹ ನಿಲ್ಲುವಂಥವರು ಕನ್ನಡ ಪರ ಹೋರಾಟಗಾರರು. ಆ ಹೋರಾಟಗಾರರ ಮೇಲೆ ಇವತ್ತು ಹಲ್ಲೆ ಆದರೆ ನಿನ್ನೆ ಸಾಯಂಕಾಲ 5 ಗಂಟೆ 20 ನಿಮಿಷಕ್ಕಾಗಿರುವಂಥ ಘಟನೆ ನಡು ರಸ್ತೆಯಲ್ಲಿ ಪೊಲೀಸ್ ಸ್ಟೇಷನ್ ಪಕ್ಕದಲ್ಲಿ ಹಲ್ಲೆ ಮಾಡಿರೋವಂಥದ್ದು. ಆದರೂ ಸಹ ಇಲ್ಲಿವರೆಗೂ FIR ಆಗಲಿಲ್ಲ. ಇವತ್ತು ಮಾನ್ಯ ಇನ್ಸ್ಪೆಕ್ಟ್ರು ಯೋಗಾನಂದ ಅವರು ಯೋಗಾನಂದ ಶಿರೂರವರು ಇವತ್ತು ಭರವಸೆ ಕೊಟ್ಟಿದ್ದಾರೆ, ನಿಮಗೆ ನ್ಯಾಯ ಕೊಡಿಸುವಂಥ ಕೆಲಸ ಮಾಡ್ತೀವಿ, ಸಂಜೆ ಒಳಗಡೆ FIR ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಯಾಕೆ ತಡ ಆಯಿತು ಅನ್ನೋದನ್ನು ಮಾತ್ರ ಸಂಶಯ ಇವತ್ತು ನಮಗೆ. ಯಾಕೆ ಹೋರಾಟಗಾರರು ಒಂದಷ್ಟು ಮಂದಿ ಬಂದ್ರೇ FIR ಆಗುತ್ತಾ? ಆದರೆ ಯಾವನೋ ಒಬ್ಬ ಬಂದು ಭೂಮಿಯನ್ನು ಕಬಳಿಸ್ತಾ ಇದ್ದರೆ ನಾವು ನೋಡ್ಕೊಂಡು ಕೂತ್ಕೋಬೇಕಾ? ಇದು ನಮ್ಮ ಪ್ರಶ್ನೆ ಆಗಿದೆ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನ, ಆ ಸಂವಿಧಾನದ ಅಡಿಯಲ್ಲಿ ನಾವು ಹೋರಾಟ ಮಾಡಲಿಕ್ಕೆ ಅವಕಾಶ ಇದೆ. ಹೋರಾಟ ಮಾಡಲಿಕ್ಕೆ ಅವಕಾಶ ಇದ್ದರೂ ಸಹ ಇವತ್ತು ದೌರ್ಜನ್ಯದಿಂದ, ದಬ್ಬಾಳಿಕೆಯಿಂದ ಸುಮಾರು 10 ವರ್ಷಗಳ ಹೋರಾಟ ಇದು ಇವತ್ತು ನೆನ್ನೆದಲ್ಲ. ಮಾನ್ಯ ಭೂ ಕಬಳಿಕೆ ವಿಶೇಷ ನ್ಯಾಯಾಲಯದಲ್ಲಿ ದೂರು ದಾಖಲಾಗಿ ಕೇಸ್ ನಡೀತಾ ಇದೆ, ಲೋಕಾಯುಕ್ತದಲ್ಲಿ ಕೇಸ್ ನಡೀತಾ ಇದೆ. ಇಲ್ಲಿನ ಅಧಿಕಾರಿಗಳು ನರಾಸತ್ತಾಧಿಕಾರಿಗಳು ಒಬ್ಬ ಬಡವ, ಒಬ್ಬ ಮಧ್ಯಮ ವರ್ಗದವನು, ಒಬ್ಬ ಕೈಲಾದವನು ಏನೋ ಇವತ್ತು ಹೋರಾಟ ಮಾಡ್ತಿದ್ದಾನೆ ಅಂದರೆ ಅವನನ್ನು ಇವರು ಕೊಟ್ಟ ಮನವಿ ಪತ್ರಗಳನ್ನು ಅವರು ಕಸದ ಬುಟ್ಟಿಗೆ ಹಾಕಿ 10 ವರ್ಷದಿಂದ ನಿರ್ಲಕ್ಷ್ಯ ತೋರಿದ್ರು. ಕರ್ನಾಟಕ ರಕ್ಷಣಾ ವೇದಿಕೆ ಸಿಂಹ ಸೈನ್ಯ ಸಂಘಟನೆಗೆ ಸೇರಿದ ಮೇಲೆ ಕರ್ನಾಟಕ ರಕ್ಷಣಾ ವೇದಿಕೆ ಸಿಂಹ ಸೈನ್ಯ ಈ ಕೇಸನ್ನು ಕೈಗೆ ತಗೊಂಡ ಮೇಲೆ ಇದನ್ನು ಉಳಿಸಲೇಬೇಕು. ಯಾವ ಪ್ರಭಾವಿ ಆದರೂ ನಿಮಗೆಲ್ರಿಗೂ ಗೊತ್ತಿದೆ, ಯಾವ ಪ್ರಭಾವಿ ಆದರೂ ನಾವೇನು ಕೇರ್ ಮಾಡೋ ಅಂಥದ್ದಿಲ್ಲ, ಯಾವನಿಗೂ ಎದುರುವಂಥದ್ದು ಬೆದರುವಂಥದ್ದು ಇಲ್ಲ. ಇವತ್ತು 250-300 ಜನ ರೌಡಿಗಳು ಬಂದು ಒಡೆಯೋಂಥ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಎಂಥ ವ್ಯವಸ್ಥೆಯಲ್ಲಿದ್ದೀವಿ? ಈ ಕಾನೂನಿನಲ್ಲಿ ಇವತ್ತು ರೌಡಿಗಳ ಅಟ್ಟಹಾಸನ, ಗೂಂಡಾ ರಾಜ್ಯವ ಇದನ್ನು ಯಾರು ಕೇಳಬೇಕು? ಯಾರಿಗೂ ರಕ್ಷಣೆ ಕೊಡಬೇಕು? ಇವತ್ತು ಪೊಲೀಸ್ ಇಲಾಖೆ ಸಾರ್ವಜನಿಕ ನಮ್ಮ ತೆರಿಗೆ ಹಣದಲ್ಲಿ ನಡೆಯುವಂಥದ್ದು, ಕಂದಾಯ ಇಲಾಖೆ ನಮ್ಮ ತೆರಿಗೆ ಹಣದಲ್ಲಿ ನಡೆಯುವಂಥದ್ದು, ಅಧಿಕಾರಿಗಳ ಐಷಾರಾಮಿ ಜೀವನ ನಮ್ಮ ತೆರಿಗೆ ಹಣದಲ್ಲಿ ನಡೆಯುವಂಥದ್ದು. ಅಂತ ಸಾರ್ವಜನಿಕರಿಗೆ ರಕ್ಷಣೆ ಇಲ್ಲ ಅಂದಮೇಲೆ ಯಾರು ಕೇಳ್ತಾರೆ? ನಮ್ಮನ್ನು ರಕ್ಷಣೆ ಮಾಡೋರು ಯಾರು? ನಮ್ಮನ್ನು ರಕ್ಷಣೆ ಮಾಡಲಿಕ್ಕೆ ಮಾನ್ಯ ಗೃಹ ಮಂತ್ರಿಗಳೇ ನಿಮ್ಮ ಕೈಲಿ ಆಗಲಿಲ್ಲ ಅಂದರೆ ನೀವು ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ. ನಿಮ್ಮ ಇಲಾಖೆ ನಮ್ಗೆ ಅವಶ್ಯಕತೆ ಇಲ್ಲ, ನಮ್ಮ ರಕ್ಷಣೆಗೆ ನಮ್ಮ ರಕ್ಷಣೆ ಕೊಡಲಿಕ್ಕೆ ನಿಮ್ಮ ಕೈಲಿ ಆಗಿಲ್ಲ ಅಂದಮೇಲೆ ನಿಮ್ಮ ಇಲಾಖೆ ನಮಗೇನಕ್ಕೆ? ಹಲ್ಲೆ ಮಾಡಿರ್ತಾನೆ, ಅಲ್ಲಿಂದ ತಪ್ಪಿಸ್ಕೊಂಡು ಬರ್ತೀನಿ. ವರ್ತೂರು ಪ್ರಕಾಶ್ ಮನೆ ಹತ್ರ ಓವರ್ಟೇಕ್ ಮಾಡಿ ಕಾರನ್ನು ಕಾಲಲ್ಲಿ ಒದ್ದು ಅಲ್ಲಿಂದ ತಪ್ಪಿಸ್ಕೊಂಡು ಮತ್ತೆ ಪೊಲೀಸ್ ಸ್ಟೇಷನ್ ಹತ್ರ ಬರ್ತೀನಿ. ಅಲ್ಲಿ ಅವ್ರ ಜೊತೆಗೆ ಸರ್ಚರ್ 1-2-3 ಸೇರಿಕೊಳ್ತಾರೆ. ಅವ್ರ ಜೊತೆಯಲ್ಲಿ ಆ ರ್ಯಾಡಿಂದ ಗ್ಲಾಸ್ ಹೊಡೆದು ನಮ್ಮ ಮೇಲೆ ಹಲ್ಲೆ ಮಾಡ್ತಾರೆ. ಅಷ್ಟರೊಳಗಡೆ ಟ್ರಾಫಿಕ್ ಇನ್ಸ್ಪೆಕ್ಟ್ರ್ ಬರ್ತಾರೆ. ಅಲ್ಲಿಂದ ಕಾರ್ ಎತ್ತು ಸೈಡ್ಗೆ ಹಾಕ್ಬಿಟ್ಟು ತಪ್ಪಿಸ್ಕೊಂಡು ಪೊಲೀಸ್ ಸ್ಟೇಷನ್ ಒಳಗಡೆ ಹೋಗಿ ಒಂದು ಅರ್ಧ ಮುಕ್ಕಾಲು ಅವರು ವಿಶ್ರಾಂತಿ ತಗೊಂಡು ಅಲ್ಲಿಂದ
ನಮ್ಮ ಸಹೋದರನಾಗಿ ನಮ್ಮ ಮಿಸ್ಸಸ್ ಅವ್ರು ಬರ್ತಾರೆ. ಅವ್ರ ಮುಖಾಂತರ ನಾನು ಹಾಸ್ಪಿಟ್ಲಿಗೆ ಹೋಗಿರ್ತೀನಿ. ಅಲ್ಲಿ ರೆಸ್ಟ್ ತಗೊಂಡು ಹಾಸ್ಪಿಟ್ಲಿಗೆ ಚಿಕಿತ್ಸೆ ಮಾಡಿಸ್ಕೊಂಡು ಮತ್ತೆ ಬಂದು ಇಲ್ಲಿ ಕಂಪ್ಲೇಂಟ್ ಕೊಟ್ಟಿರ್ತೀನಿ. ಕಂಪ್ಲೇಂಟ್ ಕೊಟ್ಟಾಗ ತಗೊಂಡು ಇನ್ನೂ ಇನ್ಸ್ಪೆಕ್ಟ್ರ್ ಬಂದಿರಲಿಲ್ಲ, ಪೆಂಡಿಂಗ್ ಇಟ್ಕೊಂಡಿದ್ರು. ಹಂಗಾಗಿ ನಮ್ಮ ಅಧ್ಯಕ್ಷರು ಬಂದ ಮೇಲೆ ಅಧ್ಯಕ್ಷರ ಹತ್ರ ಮಾತಾಡಿ FIR ಮಾಡ್ತೀವಿ ಅಂತ ಹೇಳಿದ್ದಾರೆ, ಭರವಸೆ ಕೊಟ್ಟಿದ್ದಾರೆ. ಬರೀ 600 ಅಡಿ 94 ಸೀನಲ್ಲಿ ಡಾಕ್ಯುಮೆಂಟ್ ಮಾಡಿಕೊಂಡು ಈಗಾಗಲೇ ಹಲವಾರು ಕಂಪ್ಲೇಂಟ್ಗಳು ಕೊಟ್ಟಿರ್ತೀವಿ. ಕೃಷ್ಣ ಬೈರೇಗೌಡರು ಕೊಟ್ಟಿದ್ದೀವಿ, ಗೃಹ ಸಚಿವರು ಕೊಟ್ಟಿದ್ದೀವಿ, ತಹಶೀಲ್ದಾರ್ ಕೊಟ್ಟಿದ್ದೀವಿ, ಆಮೇಲೆ DT ಅವ್ರಿಗೆ ಕೊಟ್ಟಿದ್ದೀನಿ. ಈಗಾಗಲೇ ಎಷ್ಟು ಹೋರಾಟ ಮಾಡಿದ್ರು 2-3 ಸರಿ ಅವನು ಪ್ರಾಣ ಬೆದರಿಕೆ ಹಾಕಿದ್ದಾನೆ, ಮರ್ಡರ್ ಮಾಡ್ತೀನಿ ಅಂತ ಹೇಳಿದ್ದಾನೆ, ಅಡ್ಡಡ್ಡ ಉದ್ದುದ್ದ ಕತ್ತರಿಸ್ತೀನಿ ಅಂತ ಹೇಳಿದ್ದಾನೆ. ನಮ್ಮ ಫ್ಯಾಮ್ಲಿಗೆ ಮತ್ತು ನನಗೆ, ನಮ್ಮ ಮಕ್ಕಳಿಗೆ ಪೊಲೀಸ್ ರಕ್ಷಣೆ ಬೇಕು, ನಮಗೆ ರಕ್ಷಣೆ ಕೊಡಬೇಕು. ಆದರೂ ಪೊಲೀಸ್ ಸ್ಟೇಷನಲ್ಲಿ ಬಂದರೂ ನಮಗೆ ಸ್ಪಂದಿಸ್ತಾ ಇಲ್ಲ. ನಾವೇನಾದರೂ 112 ಫೋನ್ ಮಾಡಿದ್ರೆ ಪೊಲೀಸವ್ರ ಮೇಲೇ ಬೆದರಿಕೆ ಆಗ್ತಾನೆ ಅವನು. ಸಿ ಮುನ್ರಾಜ್ ಅನ್ನೋರು ಪೊಲೀಸವ್ರ ಮೇಲೇ ಕಂಪ್ಲೇಂಟ್ ಕೊಡ್ತೀನಿ ಅಂತಾನೆ. ಅದಾದ ನಂತರ ನಾನು ಅಟ್ರಾಕ್ಸಿಟಿ ಕಂಪ್ಲೇಂಟ್ ಕೊಡ್ತೀನಿ, ನೀನು ಒಳಗಾಕ್ಸ್ತೀನಿ ಅಂತ ಸುಮ್ಮನೆ ಬ್ಲ್ಯಾಕ್ ಮೇಲ್ ಮಾಡ್ತಾನೆ. ಈ ಥರ ಎಲ್ಲ ಕೆಲಸಗಳೆಲ್ಲ ಮಾಡ್ತಾನೆ. ಅವನಿಗೆ ತುಂಬ ತಹಶೀಲ್ದಾರು ಮತ್ತು RI ರೆವಿನ್ಯೂ ಪುಂಡಲಿಕ್ ಚೌಹಾನ್, ಸಂತೋಷ್ ರಾಥೋಡ್ ಇವರೆಲ್ಲ ಬೆಂಬಲದೊಂದಿಗೆ ಕೆಲಸ ಮಾಡಿಸ್ತಾ ಇರ್ತಾನೆ. ಅವರು ಯಾವುದೇ ರೀತಿ ನಾವು ಸ್ಪಂದಿಸಿದ್ರು ಕೂಡ ಸುಮ್ಮನೆ ನಾವು ಕೆಲಸ ನಿಲ್ಲಿಸ್ತೀವಿ, ನಾವು ಮಾಡಿಸ್ತೀವಿ, ಕೆಲಸ ನಿಲ್ಲಿಸಿದ್ದೀವಿ, ಸ್ಟಾಪ್ ಮಾಡಿದ್ದೀವಿ ಅಂತಾರೆ. ಮತ್ತು ಅವರೇ ಪರ್ಮಿಷನ್ ಕೊಡ್ತಾರೆ. ಸಂಜೆ ಟೈಮು, ಭಾನುವಾರ, ರಜೆ ದಿವಸದಲ್ಲಿ ಕೆಲಸ ಮಾಡ್ಕೊಳ್ಳಿ ಅಂತ ಅವರೇ ಭರವಸೆಯೊಂದಿಗೆ ಕೆಲಸ ಮಾಡಿಸ್ತಾ ಇದ್ದಾನೆ. ಈಗಾಗಲೇ ಅವನು ಪ್ರಭಾವಿ ಆಗಿರೋದ್ರಿಂದ ತುಂಬ ನಮ್ಗೆ ಹಿಂಸೆ ಕೊಡ್ತಾ ಇದ್ದಾನೆ. ಮತ್ತು ಮರ್ಡರ್ ಮಾಡ್ತೀನಿ ಅಂತೇಳಿ ಬೆದರಿಕೆ ಆಗ್ತಾ ಇದ್ದಾನೆ.